ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡಿ ಗುಡ್ಲು ಮಾಡಬೇಕಾಗಿತ್ತು, ಅದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಗುರು. ನಮ್ಮ ಕಡೆ ಇದನ್ನ ಗುಡ್ಲು ಅಂತಾರೆ, ಒಂದೊಂದು ಕಡೆ ಗುಡಿಸ್ಲು ಅಂತ ಹೇಳ್ತಾರೆ. ಇದು ಮಾಡಿ ಮುಗಿಸೋಷ್ಟರಲ್ಲಿ 2 ರಿಂದ 3 ಅವರ್ ಟೈಮ್ ತಗೊಂತು. ನಾನು ನಮ್ಮ ಮಾಮ ಇಬ್ಬರು ಸೇರ್ಕೊಂಡು ಇದನ್ನ ಮಾಡಿ ಕ್ಲಿಯರ್ ಮಾಡಿದ್ವಿ. ಅದಾದ್ಮೇಲೆ ಡ್ರಿಪ್ರಿಕೇಶನ್ ಇಲ್ಲಿ ಗೊಬ್ಬರ ಬಿಡ್ಬೇಕಾಯ್ತು, ಸೈಜ್ ದಪ್ಪಾಗಿ ಬರಲಿ ಮಗ್ಗು ಅಂತ ಹೇಳ್ಬಿಟ್ಟು. ನೋಡಿ, ಡ್ರಿಪ್ರಿಕೇಶನ್ ಇಲ್ಲಿ ಗೊಬ್ಬರ ಬಿಡ್ಬೇಕಾದ್ರೆ ಫಿಲ್ಟರ್ ಇದೆಯಲ್ಲ, ಇಲ್ಲಿ ಈ ಫಿಲ್ಟರ್ನ ಟೈಟ್ ಮಾಡಿಬಿಟ್ಟು ಆಮೇಲೆ ಗೊಬ್ಬರನ ಬಿಡಬೇಕಾಗುತ್ತೆ. ಇಲ್ಲಾಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಲ್ಲ, ನಾನು ಹಂಗೆ ಅಟ್ಬಿಟ್ಟು ಆಗ್ತಾ ಇದೆ. ನನಗೆ ಗೊತ್ತಿರಲಿಲ್ಲ ಅವಾಗ ಅದು ಏನು ಮಾಡಿದ್ರು ನೀರು ಹೋಗ್ತಾ ಇಲ್ಲ. ನನ್ನ ಫ್ರೆಂಡ್ ಕಾಲ್ ಮಾಡಿ ಕೇಳಿದಾಗ ಹೇಳಿದ್ರು ಈ ಥರ ಟೈಟ್ ಹೊಡೆದ್ಬಿಟ್ಟು ಆಮೇಲೆ ಮಾಡಬೇಕು ಈ ಥರ ಅಂತ ಹೇಳ್ಬಿಟ್ಟು. ಅದು ಕೂಡ ಒಬ್ರಿಗೆ ಸ್ಟಾರ್ಟಿಂಗಲ್ಲಿ ಮಾಡೋರಿಗೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತು ನೈಟ್ ಕ್ಯಾಂಪ್ ಇರೋದು ನಾವು ಗುಡ್ಲೆಲೆ. ತುಂಬಾ ದಿವಸದಿಂದ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ ವ್ಲಾಗ್ಸ್ನ, ಯಾಕಂದ್ರೆ ಟೈಮ್ ಸಿಗ್ತಾ ಇರಲಿಲ್ಲ. ನೋಡಿ, ನೈಟ್ ಕೂಡ ಆಯಿತು. ನೈಟ್ ಆದಮೇಲೆ ನಮ್ಮ ಕಡೆ ಹಂದಿ ಆನೆ ಜಾಸ್ತಿ, ಅದಕ್ಕೆ ನೈಟು ಕಾವಲು ಕಾಯ್ತೀವಿ ಗುರು. ನಮ್ಮ ಜೊತೆ ರಾಕಿ ಬಾಯ್ ಕೂಡ ಇದ್ದಾನೆ. ರಾಕಿ ಬಾಯರ್ ಅಂದರೆ ಯಾರು? ನಮ್ಮ ನಾಯಿ. ಬೆಳಗಿಂದ ನಾಯಿನ ಕಟ್ಟಾಕಿದ್ದೆ ಮನೆ ಹತ್ರ. ನೋಡಿ, ಅವನಿಗೆ ಗೊತ್ತಾಗಿಲ್ಲ, ನಮ್ಮಮ್ಮ ಬಿಟ್ಟವ್ರೆ. ಡೈರೆಕ್ಟು ಇಲ್ಲಿ ಹುಡ್ಕೊಬಂದವನೆ. ಬಂದ್ಮೇಲೆ ನಾವು ಕೂಡ ಯಾಕೆ ಮಳೇಲಿ ನೆನಿತಾನೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಬಿಟ್ಟಿದ್ದೀನಿ ಗುರು. ಅವನು ಕೂಡ ಯಾವ್ದಾರ ಹಂದಿ ಗಿಂದಿ ಬಂದ್ರೆ ನನಗೆ ಎಚ್ಚರ ಮಾಡ್ತಾನೆ. ಟೈಮ್ ಆಯ್ತು, ಎಲ್ಲರಿಗೂ ಬಾಯ್, ಗುಡ್ ನೈಟ್.